ಹೇಳ್ರಪ್ಪ ಹೇಳ್ರು. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವ್ರಿ. ನಡ್ರಿ ಹೋಣ, ವಾಪಸ್ ಬರೋದು ಮರ್ತ ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ. ನಡ್ರಿ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಬಿ ಎನ್ ನರಸಿಂಹರಾಜು. ಪ್ರತಿ ಸಲ ಟ್ರಿಪ್ಗೆ ಎಲ್ಲಾದ್ರೂ ಹೋಗೋಣ ಅಂತಂದ್ರೆ ಬರ್ತಿರ್ಲಿಲ್ಲ, ಆದ್ರೆ ಈ ಸಲ ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ, ಹೊಡಿಲ್ಲ ಇಡಾನ ಅಂದ್ರೆ ಸಾಕು ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ನೋಡಿ ನಮ್ ಜನರೇಷನ್ ಎಷ್ಟು ಹದಿಗೆಟ್ಟವ್ರೆ ಅಂದ್ರೆ ಕೆಳಗಡೆ ಮೆಟ್ಲು ತಗೈತಿಲ್ಲ, ಪಕ್ಕ ನಡ್ಕೊಬತ್ತಿದ್ವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಟ್ಟ ಬೇಡಿಕೊಂಡ್ರಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಎಲ್ಲ ಆಗಿರೋದು ಪೊಟೇಟೊ ಅಲ್ಲ, ಒಂದು ತಿಂಗಳು ಗೊತ್ತೈತೆ ಅದು ಗೆಣಿಸ್ತು. ಹೌದು, ನಮ್ ಜೊತೆ ಇರೋದು ಪೊಟ್ಯಾಟೊ ಯಾವ್ದು ಗೆಣಿಸೋದು ಎರಡು ಗೊತ್ತಿರೋದು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಶಿವಲಿಂಗ ಐತಲ್ಲ ಅದನ್ನ ಕತ್ತರಿಸಿ ಎದ್ಕೊಂಡು ಶಿವಲಿಂಗನ ಕೆಳಗಡೆ ಹಾಕಿ ಸತ್ತೀನಿ. ಅದ್ ಮಾಡಿದ್ರು ಆತರ. ಬಟ್ ಅವನು 30 ಆಯ್ತು, ಆಮೇಲೆ 30,000 ಸೈನಿಕರ ಜೊತೆ ಮದ್ದಿನಂತೆ. ಅದ್ ನಿಂತು ನೋಡ್ತಿರೋರು ಎಷ್ಟು ಜನ ಹೇಳು, 3 ಲಕ್ಷ ಜನನಂತೆ. ಏನು ಮಾಡಕ್ಕಾಗ್ಲಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ವಾಟ್ ಈಸ್ ಪೀಪಲ್ ಆರ್ ಡೂಯಿಂಗ್? ಈ ತರ ಅಲ್ಲ, ಬೇಡ. ಬಂದಪ್ಪ ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ಡೈರೆಕ್ಟ್ ಆಗೇ ಮಾಡೋ, ಬೇಜಾರಿಲ್ಲ. ಕಷ್ಟ ಕಣಪ್ಪ. A few moments later. ನಾನ್ ಪ್ರಪೋಸ್ ಮಾಡಿದ್ ನೆನ್ಸ್ಕೊಂಡ್ರೆ ನಂಗೆ ಒಂಥರ ನಗ ಐತೆ. ಕಂಗ್ರಾಚುಲೇಷನ್ ಬ್ರದರ್. ಹಂಗೇನ ಒಂದ್ ಸ್ವಲ್ಪ ಬೇಜಾರು ಆಗೈತೆ. ಪ್ರಪೋಸ್ ಮಾಡೋ ಗಾಡಿ ಎದ್ಕೊಂಡಿದ್ಯಾ? ನಮಗೆಲ್ಲ ಗೊತ್ತಾಗೋಯ್ತು. ಮೋಸ್ಟ್ಲಿ ಅವಳು ನಿನ್ ಗಾಡಿ ಪ್ಲೇಟು ಫೋಟೋ ಹೊಡ್ಕೊಂಡು ಎಷ್ಟು ನನ್ ಗಾಡಿ ಅದು ನೋಡೇ ಇಲ್ಲ ಇಲ್ಲಿವರೆಗೂ. ನೋಡೇ ಬಿದ್ದೋಗಳಂತೀಯ? ನೀವ್ ಹೇಳ್ತಾ ಇದ್ದೀರಲ್ಲ EMI ಕಟ್ಟವರು ಅಂತ, ನೋಡಿದ್ರೆ ತಾನೇನ್ ಪ್ರಯತ್ನ? ಹಣ ಬಂದ ಮಜಾ ನಹೀ ಆ ರಹಾ ಹೈ. ಮಗ Why? I don't understand. ಏನಕ್ಕೆ ಅಂತ ಹೇಳ್ತೀನಿ. ರುಕೋ ಜರ, ಸಬರ್ ಗುರು. ಅರೆ ಬೈಬಿಡ್ದು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹೊಡೆದೋಯ್ತು. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಅದೇ ಇಲ್ಲೊಂದು ಬೇಬರ್ಸಿ ಅಲ್ಲಿ ಕೇಸಿದೆ ಅದ್ ನೋಡ್ರಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಮಜಾ ಆಯ. ಇಷ್ಟೇ ನನ್ ಜೊತೆ ಇತ್ತು. ಚುಚ್ಕಿ ಹತ್ರ ಇರೋ ಆಯ್ತು, ಆಮೇಲೆ ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿಲ್ಲ. ಇದು ಸರ್ಜಾಡ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ಮ ಚಿಕ್ಕಮ್ಮ, ಮಲಯಾಳಿ ನರ್ಸಮ್ಮ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನಿಮ್ಗೇನ್ ಅನ್ಸ್ತು ಬೈ? ಇಷ್ಟ ಆಯ್ತು. ಸುಸ್ತಾಯ್ತಾ? ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಆಗೋಯ್ತು, ಹೋಗೋಣ ಇನ್ನೇನು ಅಲ್ಲೇ. ನನ್ ಮೇಲೆ ಹಣೆ ಇಟ್ಟು ಫ್ರೆಂಡ್ಸ್, ಪೆಪ್ಸಿನು ಮತ್ತೆ ಮಿಕ್ಚರು ಚಿಪ್ಸ್ ಎಲ್ಲ ತಿಂದ್ಬಿಟ್ಟು ಹೆಂಗ್ ಓಡಾಡ್ತಾರೆ ನೋಡಿ ಫ್ರೆಂಡ್ಸ್. ಏನಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ.
ಎಲ್ಲ ದ್ರೋಹಿಗಳು. ಫ್ರೆಂಡ್ಸ್ 2000 ಮೆಟ್ಲತ್ತಿದೀವಿ. ಫುಲ್ ಸುಸ್ತಾಗಿದೆ. ಎಲ್ಲೂ ನಾನ್ ಸ್ಟಾಪ್, ಎಲ್ಲೂ ಕೂತಿಲ್ಲ ನಿಂತಿಲ್ಲ. ಆಯ್ತು ಬಿಡು. ಅಲ್ಲಿ ನೋಡಿ ಫ್ರೆಂಡ್ಸ್, ಬಟ್ಟೆಗಳು ಹಾರಕೋರೆ. ಟಿವಿಟರು ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಫ್ರೆಂಡ್ಸ್, ಟ್ರಿಪ್ ಬರ್ಬೇಕಂದ್ರೆ ಈ ಬೆಟ್ಟ ಮಾತ್ರ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಮಾತಾಡಲೇ ಬೋಳಿ ಮಗನೇ. ನನ್ನೇನು ಗಾಂಡು ಅಂತ ತಿಳ್ಕೊಂಡಿದ್ಯಾ? ನಾನು ಗಾಂಡು ಅಲ್ಲ, ಗಾಂಡಿ. ನೋಡಿ ಫ್ರೆಂಡ್ಸ್, 2,500 ಬಿಟ್ಲತ್ತಿ ಈಗ ಬಂದು ಕೂತಿದೀವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಇಲ್ಲ, ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ಈ ಬೆಟ್ಟಿಗೆ ಬರೋ ಪ್ರವಾಸಿಗರು ತುಂಬಾ ಪೊಲ್ಯೂಷನ್ ಮಾಡ್ತಿದ್ದಾರೆ. ಈ ಪ್ಲಾಸ್ಟಿಕ್ಸ್ ಕವರ್ಸ್ ಎಲ್ಲ ಎಷ್ಟು. ಸೊ ಅದರಿಂದ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ನನ್ನ ಹೆಸರು ಕೃಷ್ಣ ಪ್ರಸಾದ್ ಅಂತ. ಇದೆ ಬೆಟ್ಟದ ಸಿಡ್ಲಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಅರ್ಚಕರು. ಇದು ಬರೋ ಪ್ರವಾಸಿಗರು ತುಂಬಾನೇ ಬೆಟ್ಟ ಅಂದ್ರೆ ಪರಿಸರ ಅಂದ್ರೆ ಮೀನ್ಸ್ ಬೆಟ್ಟ ಅಂತ ಹೇಳ್ತಾ ಇಲ್ಲ, ಯಾವುದೇ ನಿಮ್ಮ ಊರೇ ಇರ್ಬೋದು, ನಿಮ್ಮ ಮನೆನೇ ಇರ್ಬೋದು, ಸ್ವಚ್ಛವಾಗಿದ್ರೆ ಇದು ಪರಿಸರ ಚೆನ್ನಾಗಿರುತ್ತೆ. ನಾವು ಒಳ್ಳೆ ಗಾಳಿ, ನಮ್ಮ ದೇಹಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ. ಸೊ ಅದನ್ನು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ಆದಷ್ಟು ಉಪಯೋಗಿಸೋದನ್ನ ಬಿಟ್ಟರೆ ಎಲ್ಲರಿಗೂ ಅನುಕೂಲ ಅಂತ ನನ್ನ ಒಂದು ಅನಿಸಿಕೆ. ಎಲ್ಲ ಬರೋ ಭಕ್ತಾದಿಗಳು ಎಲ್ಲರೂ ಅದೊಂದು ನಿಮ್ಮ ಮನೆಗೆ ಇರ್ಬೋದು, ದೇವಸ್ಥಾನಗಳಿಗೆ ಇರ್ಬೋದು, ಪ್ರತಿಯೊಬ್ಬರಿಗೂ ಅಷ್ಟೇನೆ. ಪ್ರತಿಯೊಬ್ಬರಿಗೂ ನಮ್ಮ ಜನ ಕಲ್ತ್ರೆ ನಮ್ಮ ಪರಿಸರ ಚೆನ್ನಾಗಿರುತ್ತೆ, ಊರು ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿರುತ್ತೆ, ವಾತಾವರಣ ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ಇರುತ್ತೆ. ಸೊ ಪೊಲ್ಯೂಷನ್ ತುಂಬಾ ಕೆಟ್ಟದ್ದು ಪ್ಲಾಸ್ಟಿಕ್. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆಲ್ಲ ನೋಡಿ ಫ್ರೆಂಡ್ಸ್, ಏನೋ ಒಂದು ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ಅರ್ಚಕರು ಏನು ಹೇಳಿದ್ರು, ನಾವು ಆಗ್ಲಿಂದ ಬೆಟ್ಟ ಹತ್ಕೊಂಡೇ ಬರ್ತಾ ಇದೀವಿ. ಎಲ್ಲಿ ನೋಡಿದ್ರು ಈ ಕಡೆ ಪ್ಲಾಸ್ಟಿಕ್ ನೋಡಿರ್ಬೋದು, ಈ ಕಡೆ ಬಟ್ಟೆಗಳು ನೋಡಿರ್ಬೋದು, ಸುಮ್ಮನೆ ವೇಸ್ಟ್ ಆಗಿ ಏನೇನು ಸಿಕ್ಕುತ್ತೆ ಅದನ್ನೆಲ್ಲ ಎಸಿತಾರೆ. ಅಂದರೆ ಆಲ್ಮೋಸ್ಟ್ ಇಲ್ಲಿ ಕೇಳೋರು ಯಾರೂ ಇಲ್ಲ, ಅರ್ಚಕರೊಬ್ರು ಬಿಟ್ಟರೆ. ಈಗ ಏನು ಈ ಥರ ಪ್ರವಾಸಿಗರು ಬಂದು ಹೋಗ್ತಾ ಇರ್ತಾರೆ. ಈಗ ಒಂದು ಫೇಮಸ್ ಆದ ಬೆಟ್ಟ ಆಗೈತೆ ಇದು. ನಮ್ಮ ಒಂದು ಬೆಟ್ಟ ಆಗಲಿ, ನಮ್ಮ ಒಂದು ಪರಿಸರ ಆಗಲಿ, ನಮ್ಮಂತೂ ಯುವ ಪೀಳಿಗೆಗಳು ಉಳಿಸ್ಬೇಕು ಹೊರತು ಅದನ್ನು ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಅದೇ ರೀತಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳು ದಯವಿಟ್ಟು ಯಾರು ಒಬ್ರು ಗಾರ್ಡ್ ನೇಮಿಸೋದಾಗಿರಲಿ, ಯಾರು ಒಬ್ಬರನ್ನ ನೇಮಿಸಿ ಈ ಥರ ಏನೇನು ಆಯ್ತು, ಯಾಕಂದ್ರೆ ಯಾರೂ ಇಲ್ಲ ಅಂದರೆ ಬರ್ತಾ ಇರ್ತಾರೆ, ಎಸೆದು ಹೋಯ್ತಾ ಇರ್ತಾರೆ. ಅದೇ ಥರ ನಾವು ಆ ದೇವಸ್ಥಾನದ ಏನಿರ್ತಾರೆ ಸಿಬ್ಬಂದಿಗಳು, ಅವ್ರು ಯಾರು ನೇಮಿಸ್ಬೇಕು, ಇದ್ರ ಬಗ್ಗೆ ಸರಿಯಾದ ಕ್ರಮಗಳು ತಗೋಬೇಕು. ಆಮೇಲೆ ಏನು ನೀವು ಫ್ರೆಂಡ್ಸ್ಗಳ ಜೊತೆ ಏನಾರು ಬಂದರೆ ಒಂದು ಬ್ಯಾಗೋ ಇಲ್ಲ ಒಂದು ವೇಸ್ಟೇಜ್ ಏನಾರು ತಗೋಬೇಕಾದ್ರೆ ಏನಾರು ತಗೊಂಬಂದು ಅದನ್ನ ಏನು ನಿಮ್ಮ ಕಣ್ಣು ಕಾಣುತ್ತೆ, ಅಟ್ಲೀಸ್ಟ್ ಏನು ಕಾಣುತ್ತೆ ಅದನ್ನು ಎತ್ಕೊಂಡು ವಾಪಸ್ ಹಾಕೊಂಡು ಪ್ರಯತ್ನ ಮಾಡಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಪೆಪ್ಸಿ ರಾಜ ಇವಣ್ಣ. ಕುಡಿಬೇಕ, ಜೀವನದಾಗ ಏನ್ ಶಾಂತ ಇರಲ್ಲ. ಇವತ್ತಿದ್ದವ ಈಗ ನಾನು ಒಂಟಿನಿ ರೂಮ್ ಮುಡ್ತ ಅನ್ನೋದು ಗ್ಯಾರಂಟಿ ಇರು. ಕುಡಿಬೇಕ, ತಿನ್ಬೇಕು, ಸಾಯ್ಬೇಕು. ಕ್ಲಬ್ ಮಾಡೋದ ಒಂದು ಬೆಟ್ಟ ಎಲ್ಲೆಲ್ಲ ಐತೆ ಅಲ್ಲೋ ಕ್ಲೀನ್ ಮಾಡ್ಕೊಬರೋದು. This is not a man. This is a monkey. ಮಂಕಿ ಮ್ಯಾನ್. ಇವತ್ತು ಸಾಹಸ ಮಾಡ್ಲೇಬೇಕು, ಅದೇನಾಗ್ಬಿಡ್ಲಿ. ನಾನ್ ಸುಮ್ ಕೂರೋ ಮಗ ಅಲ್ಲ, ನಾನ್ ಸುಮ್ ಕೂರೋ ಮಗ ಅಲ್ಲ. ಹಾ, ದುರಂತ ಅಂತ್ಯ ಕಾಣ್ತವ್ರೆ ಇಬ್ರು ಯುವಕರು. ನೋಡಿ, ದಯವಿಟ್ಟು ಈ ತರ ಕಪಿಚೇಷ್ಟೆಗಳು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಏನಕ್ಕೆ ಮಾಡಕ್ ಹೋಗ್ಬಾರ್ದು. ಈಗ ಹತ್ತವನಲ್ಲ ಒಬ್ಬ, ಅವನಿಗೆ ಇನ್ನೂ 15 EMI ಕಂತ ಐತೆ. ಜಾಸ್ತಿ ಮಾತಾಡ್ಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇವನೇ
ಪ್ಲಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ ಎಲ್ಲ ತಂದ್ಬಿಟ್ಟು ಪೊಲ್ಯೂಷನ್ ಮಾಡ್ಬಿಟ್ಟು ಇವನೇ ಒಳ್ಳೆ ಡೈಲಾಗ್ ಹೊಡಿತಾವನೆ. ಇಂಥ ಮಕ್ಳು ಏನ್ ಮಾಡೋಣ ಹೇಳಿ. ಅದು ಬರೋ ಹೋಗತ್ತೀಯ ಓ ಹೆಣ್ಮಗು ಓ ನಾಮಕರಣ ನಾಳೆಗೆ ನಾಮಕರಣ ಮಾಡ್ಬಿಡೋಣ. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ನೋಡಿ ಎಂತ ಎನರ್ಜಿ ಭಯ ಅವರು. ಬೆಳಿಗ್ಗೆ ನೀವೇನಾರ ಬೆಟ್ಟ ಹತ್ಬೇಕಾರೆ ಇದು ಹುಣಸೂರಲ್ಲಿ ಒಂದು ಬಾತ್ ಅಂಗಡಿ ಐತೆ, ಆ ಬಾತ್ ಫುಲ್ ಎನರ್ಜಿ. ಬಂದ್ರ ದೊಡ್ಡಬಳ್ಳಾಪುರಲ್ಲಿ ಫೇಮಸ್ ಏನ್ ಗೊತ್ತೇನ್ರ? ಚಿತ್ರಾನ್ನ, ಆಮ್ಲೆಟ್, ಗಂಗಣ್ಣ ನೋಡಿಯೇನ್ರ? ನಾವು ಕೂಡ ಬಾತ್ ತಿಂತಿದ್ರೆ ನಾವು ತಿಂದಿರೋದು ಮನೆ ಬಾತಪ್ಪ. ಅದಕ್ಕೆ ನಮ್ ಸ್ವಲ್ಪ ಸೋಡಾ ಕಮ್ಮಿ, ಅವನಿಗೆ ಮಾತ್ರ ಸೋಡಾ ಜಾಸ್ತಿ. ಅದ್ರ ನೀರ್ ಹಾಕಂದ್ರೆ ಕೊಡ್ಬಿಡ್ತಾರೆ. ಇದು ಆಂಟಿ ಪ್ಲೀಸ್ ರೆಸ್ಪೆಕ್ಟ್ ಟು ದ ಇಂಡಿಯನ್ ಕಲ್ಚರ್. ಪ್ಲೀಸ್ ರೆಸ್ಪೆಕ್ಟ್ ಅವರ್ ಕಲ್ಚರ್. ನಿಧಾನಕ್ಕೆ ಹೋಗುತ್ತೆ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ರೋಪಾರ್ ನನ್ ಮಕ್ಕಳನ್ನ. ಕುದ್ರೆ ಫಾಸ್ಟ್ ಆಗಿ ಹೋಗುತ್ತೆ. ಟ್ಯಾಂಕ್ ಚಿನ್ನ ಇಲ್ಲ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಈ ಸ್ಕೂಲಲ್ಲಿ ಒಂದು ಹೆಸರು ಕರಿತಿದ್ದಲ್ವ, ಏನ್ ಹೆಸರು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ನಿಮ್ದೆಲ್ಲ ಬಾರಿ ಸಣ್ಣ ಕಾಣಿಸ್ತು, ಅದಕ್ಕೆ ಇಷ್ಟು ಜಿಲ್ಲೆ ಎತ್ತಿದ್ದೀರಾ. ಅಯ್ಯೋ ಡಬಲ್ ಮೀನಿಂಗ್ ಟುಸ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.